ದೇವಸ್ಥಾನಕ್ಕೆ ಹೊರಟಿದ್ದ ಪುಟ್ಟ ಬಾಲಕಿಯ ಮೇಲೆ ಸಾಕು ಬೀದಿ ನಾಯಿ ಮಾರಣಾಂತಿಕ ದಾಳಿ ನಡೆಸಿದ ಘಟನೆ ಕಲಬುರಗಿ ಜಿಲ್ಲೆಯ ಶಹಾಬಾದ್ ಪಟ್ಟಣದಲ್ಲಿ ನಡೆದಿದೆ. 9 ವರ್ಷದ ದೀಪಾಲಿ ನಾಯಿ ದಾಳಿಗೊಳಗಾಗಿ ಗಂಭೀರವಾಗಿ ಗಾಯಗೊಂಡ ಬಾಲಕಿಯಾಗಿದ್ದು, ದೇವಸ್ಥಾನಕ್ಕೆ ಹೋಗುವುದಾಗಿ ಹೇಳಿ ಹೋಗಿದ್ದ ದೀಪಾಲಿ ಮೇಲೆ ಪಕ್ಕದ ಮನೆಯ ಸಾಕು ಬೀದಿ ನಾಯಿ ಏಕಾಏಕಿ ದಾಳಿ ನಡೆಸಿದೆ. ನಾಯಿ ದಾಳಿಯಿಂದ ಬಾಲಕಿಯ ಕಣ್ಣು, ಕಿವಿ, ಹಣೆಗೆ ಗಂಭೀರವಾಗಿ ಗಾಯಗಳಾಗಿವೆ. ಸದ್ಯ ಗಾಯಾಳು ಬಾಲಕಿಯನ್ನು ನಗರದ ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಶಹಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇನ್ನು ಬೀದಿ ನಾಯಿ ಕಚ್ಚಿ ಗಂಭೀರವಾಗಿ ಗಾಯಗೊಂಡು ಕಲಬುರಗಿಯ ಜಿಲ್ಲೆ ಬಸವೇಶ್ವರ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು, ಆಸ್ಪತ್ರೆಗೆ ಕ್ರಾಂತಿವೀರ ಬೆಳವಡಿ ವಡ್ಡರ್ ಯಲ್ಲಣ್ಣ ಸೇನೆ ಮುಖಂಡರು ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದರು. ನಗರದ ಬಸವೇಶ್ವರ ಆಸ್ಪತ್ರೆಗೆ ಕ್ರಾಂತಿವೀರ ಬೆಳವಡಿ ವಡ್ಡರ್ ಯಲ್ಲಣ್ಣ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಜಿ ಶಿವಶಂಕರ್ ಅವರ ನೇತೃತ್ವದಲ್ಲಿ ಭೇಟಿ ನೀಡಿದ ಮುಖಂಡರು ಗಾಯಾಳು ಬಾಲಕಿ ದೀಪಾಲಿ ಆರೋಗ್ಯ ವಿಚಾರಿಸಿದರು. ಈ ವೇಳೆ ಮಾತನಾಡಿದ ದಲಿತ ಮುಖಂಡ ಸೂರ್ಯಕಾಂತ್ ನಿಂಬಾಳ್ಕರ್ ಅವರು, ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದರಿಂದ ನಾಯಿಗಳ ಸ್ಥಳಾಂತರಕ್ಕೆ ಜಿಲ್ಲಾಡಳಿತ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಹಾಗೂ ಬಾಲಕಿ ದೀಪಾಲಿ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಹಾಗೂ ಆಸ್ಪತ್ರೆಯ ಖರ್ಚು ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಎಂದು ಒತ್ತಾಯಿಸಿದರು. ನಿನ್ನೆ ಬೆಳಗ್ಗೆ ಶಹಾಬಾದ್ ನಗರದ ಶರಣನಗರದಲ್ಲಿ ದೀಪಾಲಿ ಅನ್ನೋ ಹುಡುಗಿ ಅಂಗಡಿಗೆ ಹೋಗಿ ಬರೋ ಮುಂದೆ ಬೀದಿ ನಾಯಿಗಳು ಮೇಲೆರಗಿ ಆಕೆಗೆ ಸಿಕ್ಕಾಪಟ್ಟಿ ಕಚ್ಚಿಬಿಟ್ಟು ಪ್ರಾಣ ಹೋಗೋ ರೀತಿಯಲ್ಲಿ. ಅವಳ ಜೊತೆಗೆ ಯಾರು ಬಿಡ್ಸಕ್ಕೆ ಬಂದ್ರೆ ಅವ್ರಿಗೂ ಕರೆದ, ಒಬ್ಬ ಯಜಮಾನ್ರಿಗೆ ಮತ್ತು ಇನ್ನೊಬ್ಬ ಹುಡುಗಿಗೂ ಕರೆದ. ಮತ್ತು ಶಹಾಬಾದ್ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚದ. ಇದ್ರ ಮೇಲೆ ನಿಯಂತ್ರಣ ಮಾಡಬೇಕಾಗಿರ್ತಕ್ಕಂಥ ಶಹಾಬಾದ್ ನಗರಸಭೆ ಮಾಡಬೇಕು, ಆಯುಕ್ತರು ಮತ್ತು ಅಲ್ಲಿರ್ತಕ್ಕಂಥ ತಹಸೀಲ್ದಾರರು ತೀವ್ರವಾಗಿ ಕ್ರಮ ವಹಿಸಬೇಕು. ಇದೇ ಥರ ಘಟನೆ ಕಲಬುರಗಿ ನಗರದ ಮಿಸ್ಬಾ ನಗರದಲ್ಲಾಗಿತ್ತು 3 ತಿಂಗಳ ಹಿಂದೆ. ನಗರದಲ್ಲಿ ನಾಯಿಗಳ ಹಾವಳಿ ಅಂತೇಳಿ ಪತ್ರಿಕೆದವರು ಸುದ್ದಿ ಮಾಡಿದರು. ಈ ಹೇಳಿಕೆ ಮತ್ತು ಪತ್ರಿಕೆಗಳ ಎಚ್ಚರಿಕೆ ವಹಿಸಿದ ಮ್ಯಾಗೂ ಸಹಿತ ಜಿಲ್ಲಾಡಳಿತ ಕುಂಭಕರ್ಣ ನಿದ್ದೆ ಮಾಡ್ತಾಯಿದೆ. ಈ ಬೀದಿ ನಾಯಿಗಳ ಮೇಲೆ ನಿಯಂತ್ರಣ ಸಾಧಿಸ್ಲಿಕ್ಕೆ ನಗರ ಸಭೆಗಳು ಮತ್ತು ಪುರಸಭೆಗಳು ಮತ್ತು ಮಹಾನಗರ ಪಾಲಿಕೆ ಕ್ರಮ ವಹಿಸ್ಲಿಕ್ಕೆ ಹಿಂದೇಟಾಗ್ತಾಯಿದ್ದಾರೆ. ಇನ್ನು ಈಗ ಹೆಣ್ಮಗಳಿಗೇನು ಈ ಬಾಲಕಿ ಮೇಲಿನ ನಾಯಿ ಕಚ್ಚಿದೆ, ಅವಳ ಒಂದು ಪರಿಹಾರಕ್ಕಾಗಿ 5 ಲಕ್ಷ ಜಿಲ್ಲಾ ಆಡಳಿತ ಕೊಡಬೇಕು. ಜೊತೆಗೆ ಇಡೀ ಜಿಲ್ಲಾದ್ಯಂತ ಇರ್ತಕ್ಕಂಥ ನಗರ ಪ್ರದೇಶದಲ್ಲಿರ್ತಕ್ಕಂಥ ನಾಯಿಗಳ ಹಾವಳಿ ತಡೆಯಲಿಕ್ಕೆ ತೀವ್ರವಾಗಿ ಕ್ರಮ ಕೈಗೊಳ್ಳಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು. ಇಲ್ಲ ಅಂತಂದ್ರೆ ಮುಂದೆ ಆಗೋ ಘಟನೆಗೆ ನೇರವಾಗಿ ಅವ್ರ ಮೇಲೆ ಪ್ರಕರಣ ಆಗಬೇಕಾಗ್ತದೆ. ಡೆಪ್ಟಿ ಕಮಿಷನರ್ ಗುಲ್ಬರ್ಗ, ಜಿಲ್ಲಾ ಉಸ್ತುವಾರಿಗಳ ಮ್ಯಾಗ. ಅದಕ್ಕೆ ನಾವು ನಮ್ಮ ಸಮುದಾಯದ ವತಿಯಿಂದ ಒತ್ತಾಯ ಮಾಡೋದಂತಂದ್ರೆ, ಇವತ್ತಲ್ಲಿ ನೋಡಿ ಯಾರೋ ಬಿಡಿಸ್ಕೊಂಡ್ಬಿಟ್ರು, ಇಲ್ಲಾದರೆ ಅದು ಆ ನಾಯಿ ಚಿಂದಿ ಮಾಡಿಬಿಡ್ತಿತ್ತು ಆ ಬಾಲಕಿಗೆ. ಅದಕ್ಕೆ ಇವತ್ತು 2 ದಿವಸ ಆಯಿತು ಇಲ್ಲಿ ನಾವು ಅಡ್ಮಿಟ್ ಮಾಡಿ ಸ್ನೇಹನ ಹುಡುಗಿಗೆ, ದೀಪಾನ ಹುಡುಗಿಗೆ. ಆದರೆ ಅಲ್ಲಿರ್ತಕ್ಕಂಥ ಪುರಸಭೆ ಅಧಿಕಾರಿಗಳಾಗಲಿ, ಅಲ್ಲಿರ್ತಕ್ಕಂಥ ತಹಸೀಲ್ದಾರಾಗಲಿ ಮತ್ತೊಬ್ಬರಲ್ಲಿ ಯಾರೂ ಬಂದು ಭೇಟಿಯಾಗಿಲ್ಲ. ಅದಕ್ಕೆ ತುರ್ತಾಗಿ ಇಲ್ಲಿ ಏನು ವೆಚ್ಚ ಆಗ್ತದೆ ಸರ್ಕಾರ ಆಸ್ಪತ್ರೆ, ಅದು ಸಹಿತ ಸರ್ಕಾರ ತುಂಬಬೇಕು ಮತ್ತು ಅವರಿಗೆ ಪರಿಹಾರ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಗುಂಡಪ್ಪ ಸಾಳಂಕೆ, ರಾಮಯ್ಯ ಪೂಜಾರಿ, ಸಿದ್ದರಾಮ್ ದಂಡಗುಂಡ್ಕರ್, ಲಕ್ಷ್ಮಣ್ ಕೋಡ್ಲಿ, ಸುರೇಶ್ ಕುಶಾಲ್ಕರ್, ಕೃಷ್ಣ ಕುಶಾಳ್ಕರ್, ನಾಗೇಶ್ ಕುಶಾಳ್ಕರ್, ಪರಶುರಾಮ್ ಮಾಡಾಳ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.